ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಕೇಸ್ ಸಂಬಂಧ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇತ್ತು. ಇದೀಗ ಸಿಐಡಿ ವಿಶೇಷ ತಂಡಕ್ಕೆ ಸ್ಫೋಟಕವಾದಂತ ಒಂದು ಮಾಹಿತಿ ಲಭ್ಯವಾಗಿದೆ. ಆ ಮಾಹಿತಿ ಏನು ಅನ್ನೋದು ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರು, ಜನರು ಸಾಗರೋಪಾದಿಯಲ್ಲಿ ಬಂದಿದ್ರು, ಸರಿಯಾದಂತ ಭದ್ರತೆಯನ್ನ ಕೈಗೊಂಡಿರಲಿಲ್ಲ, ಸರ್ಕಾರದ ನಿರ್ಲಕ್ಷ್ಯ ಕಾರಣ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಅರ್ಜೆಂಟ್ ಆಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಸಾವಿಗೆ ಕಾರಣನ? ಹಾಗಾದ್ರೆ ಈ ಅರ್ಜೆಂಟ್ ಮಾಡಿದ್ ಯಾರು ಅಂತಂದ್ರೆ, ಅರ್ಜೆಂಟ್ ಆಗಿ ಲಂಡನ್ಗೆ ವಿರಾಟ್ ಕೊಹ್ಲಿ ಹೊರಟಿದ್ರಂತೆ. ಕೊಹ್ಲಿಗಾಗೇನೆ ತರಾತುರಿಯಲ್ಲಿ ಈ ಸಂಭ್ರಮಾಚರಣೆಯನ್ನ ಬೆಂಗಳೂರಲ್ಲಿ ಫಿಕ್ಸ್ ಮಾಡಲಾಯ್ತಾ? ಹಾಗಾದ್ರೆ ಕೆಸಿಎ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತ? ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ ಆರ್ಸಿಬಿ ಸಿಇಒ ಭಾರೀ ಒತ್ತಡವನ್ನ ಹೇರಿದ್ರಂತೆ. ಸೋಸ್ಲೆ ಒತ್ತಡದಿಂದಲೇ ದಿಢೀರ್ ಅಂತ ಹೇಳಿ ಕಾರ್ಯಕ್ರಮ ಫಿಕ್ಸ್ ಆಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿಗೆ ಅದನ್ನ ಪ್ರಕಟ ಮಾಡಿಬಿಟ್ರ? ಹಾಗಾದ್ರೆ ಟೀಮ್ ಬರ್ತಾ ಇದೆ, ವಿಕ್ಟ್ರಿ ಪರೇಡ್ ಇರುತ್ತೆ ಅಂತ ಹೇಳಿ ಫ್ರೀ ಟಿಕೆಟ್ ಅನೌನ್ಸ್ ನಿಂದಾಗಿ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಬಂದಿದ್ರು. ಒಂದು ಜೋಶ್ ಇತ್ತಲ್ಲ, ಆ ಅಲೆಯಲ್ಲೇ ಬಂದ್ಬಿಟ್ರು. ಪೊಲೀಸ್ ಬಂದೋಬಸ್ತ್ ಸರಿಯಾಗಿಲ್ಲದೆ ಎಡವಟ್ಟಾಯ್ತಾ? ಕಾಲ್ತುಳಿತ ಸಮಯದ 1000 ವಿಡಿಯೋ ಸಂಗ್ರಹ ಮಾಡಲಾಗಿದೆ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಆದರೆ ತರಾತುರಿಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗಬೇಕಾಗಿತ್ತು. ಸೊ ಆ ಪ್ರವಾಸಕ್ಕೂ ಮುಂಚಿತವಾಗಿಯೇ ಈ ವಿಜಯೋತ್ಸವ ಮಾಡೋದಕ್ಕೆ ಒತ್ತಡವನ್ನ ಹೇರಲಾಗಿತ್ತು ಅನ್ನೋ ಅಂಶ ಇದೀಗ ಬಯಲಿಗೆ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, ಇಂಥದ್ದೊಂದು ಚರ್ಚೆ ಫ್ರಮ್ ದ ಡೇ 1 ಇತ್ತು, ಅಂದ್ರೆ ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗಬೇಕಾಗಿತ್ತು ಫ್ಯಾಮಿಲಿ ಸಮೇತ, ಅದಕ್ಕೋಸ್ಕರನೇ ಈ ವಿಜಯೋತ್ಸವವನ್ನ ಅರೇಂಜ್ ಮಾಡಿದ್ರು ಅಂತ. ಬಟ್ ಅಫಿಷಿಯಲ್ ಆಗಿ ಈ ಬಗ್ಗೆ ಎಲ್ಲೂ ಉಲ್ಲೇಖಗಳು ಆಗಿರ್ಲಿಲ್ಲ. ಜನಸಾಮಾನ್ಯರು ಮಾತಾಡ್ಕೊಳ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿತ್ತು. ಬಟ್ ಈಗ ಸಿಐಡಿ ತನಿಖೆ ಸಂದರ್ಭದಲ್ಲಿ ಈ ಅರ್ಜೆನ್ಸಿ ವಿಷಯವಾಗಿ ಏನ್ ಮಾಹಿತಿ ಸಿಕ್ಕಿದೆ ವಿರಾಟ್ ಕೊಹ್ಲಿ ವಿಷಯವಾಗಿ? ಶರ್ಮಿತಾ, ಏನು ಈಗಾಗಲೇ ಚಿನ್ನಸ್ವಾಮಿ ಕಾಲ್ತುಳಿತ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಅಲ್ಲಿ ಬೆಳಕಿಗೆ ಬರ್ತಾ ಇರೋದು. ಈ ಒಂದು ನೂಕು ನುಗ್ಗಲು ಮತ್ತೆ ಕಾಲ್ತುಳಿತ ಉಂಟಾಗಲು ಕಾರಣ ಏನು, ಮತ್ತೆ ಜನ ಏಕಾಏಕಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಗ್ಯಾದರ್ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಈ ಒಂದು ತಾರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಬಗ್ಗೆ ಕೂಡ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದ್ದು. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ವಿಜಯೋತ್ಸವನ ಆಚರಣೆ ಸಮಯಕ್ಕೆ ಸಂಬಂಧಪಟ್ಟಂತೆ ಏನು ವಿರಾಟ್ ಕೊಹ್ಲಿ ಅವರು ಒಂದು ಲಂಡನ್ಗೆ ಪ್ರಯಾಣ ಮಾಡ್ತಾರೆ. ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ಏನು ತಾರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನೋದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುತ್ತದೆ. ಆ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಬೇಗನೆ ಅರೇಂಜ್ ಮಾಡಬೇಕು ಅನ್ನೋದಕ್ಕೆ ಒಂದು ಒತ್ತಡ ಕೂಡ ಉಂಟಾಗಿತ್ತು ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಇದೇ ವಿಚಾರವಾಗಿ ಈಗ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆರ್ಸಿಬಿ ಮ್ಯಾಚ್ ವಿನ್ ಆಗ್ತಿದ್ದಂತೆ ಕೇವಲ 2 ದಿನದಲ್ಲೇ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಯಾಕಂದ್ರೆ ಇನ್ನು ಸಾಕಷ್ಟು ಸಮಯಾವಕಾಶ ಇತ್ತು, ಮತ್ತೆ ಕಾಲವೂ ಕೂಡ ಇತ್ತು. ಆದ್ರೂ ಕೂಡ ಇಷ್ಟು ಬೇಗನೆ ಆಯೋಜನೆ ಮಾಡಿ ಅದನ್ನ ಇಷ್ಟು ಬೇಗ ಒಂದು ಕ್ಲಿಯರ್ ಮಾಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉಂಟಾಗಿತ್ತು. ಆದ್ರೆ ಇಲ್ಲಿ ಒಂದು ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು, ಈ ಒಂದು ಆರ್ಸಿಬಿ ಮ್ಯಾಚ್ ವಿನ್ ಆಗ್ತಾ ಇದ್ದಂತೆ ಕೆಲವೇ ದಿನದಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಲಂಡನ್ಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡಿ ಕೇವಲ 2 ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಅದಕ್ಕೆ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಕೂಡ ಹಾಕಿದ್ರು ಅನ್ನೋ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಕೊಹ್ಲಿ ಕಾರಣ ಅಂತ ಹೇಳಿ ಏನಾದ್ರೂ ತನಿಖೆ ನಡೀತಾ ಇದ್ರೆ ಕೊಹ್ಲಿಗೆ ನೋಟಿಸ್ ಕೊಡುವಂತ ಚಾನ್ಸಸ್, ವಿಚಾರಣೆಗೆ ಕರೆಸುವಂತ ಚಾನ್ಸಸ್ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಶರ್ಮಿತಾ, ಖಂಡಿತ ಅದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳು ಒಂದು ಚಿಂತನೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಕಾರ್ಯಕ್ರಮಗಳು ಮೊದಲೇ ನಿಗದಿ ಆಗಿರುತ್ತೆ. ಆ ಒಂದು ಕಾರ್ಯಕ್ರಮ ಮೊದಲೇ ನಿಗದಿ ಆಗಿರೋದ್ರಿಂದ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಬಹುದು, ಅಥವಾ ಅದು ಮೊದಲೇ ನಿಗದಿ ಆಗಿರೋದ್ರಿಂದ ಅವರನ್ನ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆದ್ರೆ ಈ ಒಂದು ಘಟನೆಗೆ ಮುಖ್ಯ ಕಾರಣ ಯಾರು, ಮತ್ತೆ ಅಷ್ಟು ತುರ್ತಾಗಿ ಯಾಕೆ ಅರೇಂಜ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಡವಟ್ಟನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಏನು ಸ್ಟೇಡಿಯಂ ಸಿಬ್ಬಂದಿ ಇರ್ಬೋದು, ಮತ್ತೆ ಆರ್ಸಿಬಿ ಇರ್ಬೋದು, ಮತ್ತೆ ಡಿಎನ್ಎ ಇರ್ಬೋದು, ಮತ್ತೆ ಪೊಲೀಸ್ ಇಲಾಖೆ ಎಲ್ಲರನ್ನು ಕೂಡ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ಅನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ವಿರಾಟ್ ಕೊಹ್ಲಿ ಅವರೀಗ ಲಂಡನ್ ನಲ್ಲೇ ಇರೋದ್ರಿಂದ ಅವರು ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮಗಳು ಕೂಡ ಮತ್ತೆ ಅದು ಮೊದಲೇ ನಿಗದಿ ಕೂಡ ಆಗಿರೋದ್ರಿಂದ ಅದ್ರ ಬಗ್ಗೆ ಅವರಿಗೆ ವಿನಾಯಿತಿ ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಶರ್ಮಿತಾ, ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮುನಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.